ನಮಸ್ಕಾರ ವೀಕ್ಷಕರೇ, RJ32 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ MB ಪಾಟೀಲ್ PU ಕಾಲೇಜ್ ಮೈದಾನದಲ್ಲಿ ನಡೆದ ಭಾರತ ಕೋಆಪ್ ಕ್ರೆಡಿಟ್ ಸೊಸೈಟಿಯ 22ನೇ ವಾರ್ಷಿಕೋತ್ಸವ ಸರ್ವಸಾಧಾರಣ ಸಭೆ ಜರುಗಿತು. ವೇದಿಕೆ ಕಾರ್ಯಕ್ರಮವನ್ನು MB ಪಾಟೀಲ್ PU ಕಾಲೇಜ್ನ ಸಂಸ್ಥಾಪಕರು, ಸೊಸೈಟಿ ಅಧ್ಯಕ್ಷ ಈರಣ್ಣಗೌಡ ಪಾಟೀಲ್, ಸೊಸೈಟಿ ನಿರ್ದೇಶಕರಾದ ಕರಿಯಪ್ಪ ಪೂಜಾರಿ, ಸುನಿಲ್ ಗೌಡ್ ಪಾಟೀಲ್, ಪರಗೌಡ ಪಾಟೀಲ್, ಮಹಾವೀರ ರಾಮತೀರ್ಥ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ತಡೆಯೋಣ ಮಾಲಿನ್ಯವನ್ನ, ಅದು ಕಾಯೋದು ನಮ್ಮೆಲ್ಲರ ಜೀವವನ್ನ. ಕಾರ್ಯಕ್ರಮ ವೇದಿಕೆ ಮೇಲೆ ಸೊಸೈಟಿ ಆಡಳಿತ ಮಂಡಳಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿಕ್ಷಕರಿಗೆ ಸತ್ಕರಿಸಿ ಗೌರವಿಸಿದರು ಮತ್ತು 2023-2024ನೇ ಸಾಲಿನ SLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನೀಡಿ ಸತ್ಕರಿಸಿ ಸನ್ಮಾನಿಸಿದರು. ಇದೇ ಸಮಯದಲ್ಲಿ ಹಾರೋಗೇರಿ ಪುರಸಭೆಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಸತ್ಕರಿಸಿದ್ದರು. ಹೇಳ್ಬಿಡ್ತಾನ ಹಂಗೇನಾದ್ರು ಸಟ್ ಮತ್ತೆ ಕೊಟ್ಟವ ಕೊಡಂಗಿ ಇಸ್ಕೊಂಡು ಅವ ಇರ್ಬೋದ್ರ ಅದೇನು ಲೆಕ್ಕಿಲ್ಲ. ಹೋಲ್ಸೇಲ್ ಅಂಗಡಿ ತಿಂಗಳು ಅಂತೇಳಿ ಪ್ಲ್ಯಾನ್ ಹಾಕ್ತಾವ. ಹೇಳಿದ್ರು ಅಪ್ಪ ಹೋಲ್ಸೇಲ್ ಅಂಗಡಿ ಓಪನಿಂಗ್ ನಮ್ಮ ಸಂಬಂಧಿಕರ ಆಯ್ತು, ನಮ್ಮ ಒಳಗನ್ನೇ ಎಲ್ಲ ನೀವು ಕರಿ ಅಂತಂದವು. ಅವ್ರ ಅಪ್ಪನ ಪ್ಲ್ಯಾನ್ ಮಾಡಿ ನಮ್ಮ ಸಹಕಾರ ಇಲಾಖೆ ಮಾರ್ಗದರ್ಶನದಂತೆ ಪ್ರತಿ ವರ್ಷವೂ ಎಲ್ಲ ಸಹಕಾರ ರಂಗದ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡೋದಿರ್ತೈತಿ. ಅದರ ಸಲುವಾಗಿ ಈ ಸಭೆಯನ್ನು ಆಯೋಜನೆ ಮಾಡ್ತೀವಿ. ಇದು ನನಗೆ ಭಾಳ ಹೆಮ್ಮೆ ಐತ್ರಿ. ಯಾಕಂದ್ರೆ ಅನೇಕ ಪ್ರೋತ್ಸಾಹ ಮಾಡೋದು ಭಾಳ ಮುಖ್ಯ ಇರ್ತೈತಿ. ಅನೇಕ ಎಲೆಮರೆ ಕಾಯಿಗಳಂತಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿರ್ತಾರೋ, ಸಾಧಕರಿರ್ತಾರೋ, ಅವರಿಗೆ ಪ್ರೋತ್ಸಾಹಿಸಿ ಬೆನ್ನು ತಟ್ಟೋದು ಭಾಳ ಮುಖ್ಯ ಇರ್ತೈತಿ. ಅದರ ಸಲುವಾಗಿ ನಾವು ಸುಮಾರು 22 ವರ್ಷಗಳಿಂದ ಈ ಕಾರ್ಯವನ್ನು ಮಾಡ್ಕೊತ ಬಂದಿದ್ವಿ. ಸರ್, ನಿಮ್ಮ ಸಂಸ್ಥೆಯಿಂದ ಈಗಾಗಲೇ ಕೆಲವೊಂದು ಪರೀಕ್ಷೆ ನಡೆಸಿದ್ರಿ, ಅದ್ರ ಬಗ್ಗೆ ಏನು? ಅದು ನಮ್ಮ ಸಹೋದರ ಸಂಸ್ಥೆ ಅಂತ MB ಪಾಟೀಲ್ ಕಾಲೇಜಿಂದ ರೀ. ಇದು ಭಾರತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಸರ್, ಬ್ಯಾಂಕ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಲಾಭವನ್ನು ಗಳಿಸ್ಕೊಂಡು ಬರಾಕತ್ತೈತ್ರಿ. ಇದಕ್ಕೆಲ್ಲ ನಮ್ಮ ಗ್ರಾಹಕರು, ಸದಸ್ಯರು ಇಟ್ಟಂಥ ಪ್ರೀತಿ ವಿಶ್ವಾಸ ಕಾರಣ ಅಂತ ಹೇಳಕ್ಕೆ ಸರ್. ಡಿಪಾಸಿಟ್ ಠೇವಣಿದಾರಿಗೆ ಏನು ಹೇಳ್ತೀರಿ? ಠೇವಣಿದಾರರು ಯಾವುದೇ ಸಂದರ್ಭದಲ್ಲಿಯೂ ಯಾವುದೇ ಗಾಳಿ ಮಾತುಗಳಿಗೆ ಕಿವಿಕೊಡದೆ ಅತಿಯಾದ ವಿಶ್ವಾಸವನ್ನಿಟ್ಟು ವೇದಿಕೆ ಮೇಲೆ ವಿದ್ಯಾರ್ಥಿನಿ ಲಕ್ಷ್ಮಿ ಅರಳಿಕಟ್ಟಿ ಭರತನಾಟ್ಯ ಮಾಡಿ ನೋಡುಗರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ವೀರಭದ್ರ ಕಡಕ್ಭಾವಿ, ಆಲಗೌಡ, ಅಸಂಗ್ಯಪ್ಪಣ್ಣ, ಕುಂಬಾರ ದೊಡ್ಡಕ್ಕ ಪಾಟೀಲ್ ಹಾಗೂ ಸೊಸೈಟಿ ಸಿಬ್ಬಂದಿ ವರ್ಗದವರು, ಸ್ಥಳೀಯರು ಉಪಸ್ಥಿತರಿದ್ದರು. ಶಶಿಧರ್ ಕೊಕಟ್ನೂರ್, RJ32 ನ್ಯೂಸ್, ಚಿಕ್ಕೋಡಿ.